ಲೂಕನು ಬರೆದ ಸುವಾರ್ತೆ ಪುಸ್ತಕ 24ನೇ ಅಧ್ಯಾಯ 5ನೇ ವಚನ. ಸತ್ತವರೊಳಗೆ ಬದುಕಿರುವವನನ್ನು ಹುಡುಕುವುದೇನು? ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನು ಜೀವಸ್ವರೂಪನಾದ ದೇವರಾಗಿದ್ದಾರೆ. ಅವರನ್ನು ಯೆಹೂದ್ಯರು ಶಿಲುಬೆ ಮೇಲೆ ಹಿಂಸಿಸಲ್ಪಟ್ಟು ಸಾಯಿಸಲ್ಪಟ್ಟರು ನಿಜವೇ. ಆದರೆ ನಿಶ್ಚಯವಾಗಿ ಇದೆಲ್ಲವೂ ಸಹ ನಮ್ಮ ರಕ್ಷಣಾರ್ಥಕವಾಗಿ ಆಗಿತ್ತು. ದೇವರಾಗಿರುವಂಥ ಯೇಸು ಕರ್ತನ ನಮ್ಮ ಪಾಪ ಪರಿಹಾರಕ್ಕೋಸ್ಕರವಾಗಿ ಎಲ್ಲರಿಗೋಸ್ಕರವಾಗಿ ಸಾಯುವಂಥದ್ದು ದೇವರ ನಿಶ್ಚಯವಾದಂತಹ ಸಂಕಲ್ಪವಾಗಿತ್ತು. ಆತನು ಸಾಯಲ್ಪಟ್ಟರೂ ಸಹ ಆತನನ್ನು ಈ ಭೂಮಿಯ ಮೇಲೆ ಊಣಿಡಲಿಕ್ಕಿರುವಂಥ ಯಾವ ಗೋರಿಯೂ ಸಹ ಭದ್ರವಾಗಿ ಇರಲಿಲ್ಲ. ಹೌದು, ಆತನು ಜೀವ ಸ್ವರೂಪನಾಗಿ ಎದ್ದು ಬಂದಂಥ ದೇವರಾಗಿದ್ದಾರೆ. ಆತನನ್ನು ಹೂಣಿಡಲಿಕ್ಕಿರುವಂಥ ಯಾವ ಒಂದು ಭೂಮಿಯು, ಯಾವ ಗವಿಯು, ಯಾವ ಸಮಾಧಿಯೂ ಸಹ ಆತನ ಜೀವಂತವಾಗಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಆತನ ಮರಣವನ್ನು ಸಹ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದುದರಿಂದ ಕರ್ತನು ಮರಣವನ್ನು ಜಯಿಸಿ ಎದ್ದು ಬಂದರು. ಜೀವದಿಂದ ಎದ್ದು ಬಂದಂಥ ಯೇಸು ಕರ್ತನು ನಿಮ್ಮೊಳಗಡೆ ಜೀವಿಸುವವರಾಗಿ, ನನ್ನೊಳಗಡೆ ಜೀವಿಸುವವರಾಗಿದ್ದಾರೆ. ಅವರು ಸಮಾಧಿಯಲ್ಲಿ ಜೀವಿಸಲಿಕ್ಕೆ ಬಯಸುವಂಥ ದೇವರಲ್ಲ, ಯಾಕಂದರೆ ಅವರು ಜೀವ ಸ್ವರೂಪನಾದ ದೇವರು. ಜೀವಿಸುವಂಥ ನನ್ನೊಳಗಡೆ, ನಿಮ್ಮೊಳಗಡೆ ಅವರು ಜೀವಿಸಲಿಕ್ಕೆ ಬಯಸುವಂಥ ದೇವರಾಗಿದ್ದಾರೆ. ಆತನ ನಮ್ಮೊಡನೆ ನಡೆದಾಡುವವರಾಗಿದ್ದಾರೆ. ನಮ್ಮನ್ನು ಯಾವಾಗಲೂ ಸಹ ಜಯದಲ್ಲಿ ನಡೆಸುವವರಾಗಿದ್ದಾರೆ. ಮರಣವನ್ನು ಜಯಿಸಲ್ಪಟ್ಟಂಥ ದೇವರು ನಿಮ್ಮ ಜೀವಿತದಲ್ಲಿರುವಂಥ ಸವಾಲುಗಳನ್ನು, ಪಾಪಗಳನ್ನು, ಸೈತಾನನ ಬಲಗಳನ್ನು ಸಹ ಜಯಿಸಲ್ಪಟ್ಟು ನೀವು ಸಹ ಆ ಕರ್ತನ ಜಯದಲ್ಲಿ ಪಾಲುಗಾರರಾಗಿಯೂ ಜೀವೋತ್ಸಾಹದೊಡನೆಯೂ ಕರ್ತನನ್ನು ಮಹಿಮೆ ಪಡಿಸುವ ಹಾಗೆ ನಿಮ್ಮನ್ನು ಉಪಯೋಗಿಸಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನಲ್ಲಿರುವ ಪ್ರೀತಿಯ ದೇವ ಜನರೇ, ನೀವು ಆರಾಧಿಸುವಂಥ ಯೇಸು ಕರ್ತನು ಜೀವ ಸ್ವರೂಪನಾದ ದೇವರಾಗಿರುವುದರಿಂದ ನಿಮ್ಮ ಮೇಲೆ ಬರುವಂಥ ಭಯಗಳು, ನಿಮಗೆ ವಿರುದ್ಧವಾಗಿ ಎದ್ದಂಥ ಮನುಷ್ಯರು, ನಿಮಗೆ ವಿರುದ್ಧವಾಗಿ ಎದ್ದಿರುವಂತಹ ಎಲ್ಲ ಆಲೋಚನೆಗಳು, ವಿತರ್ಕಗಳೆಲ್ಲವನ್ನು ಸಹ ಕರ್ತನು ತಾರುಮಾರು ಮಾಡಲ್ಪಟ್ಟು ನಿಮ್ಮನ್ನು ಬಹಳವಾಗಿ ಅದ್ಭುತವಾಗಿ ಉಪಯೋಗಿಸಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆತನು ಮುಂಜಾನೆ ಜಾವದಲ್ಲಿಯೇ ಎದ್ದು ಹೊರಗಡೆ ಬಂದರು. ನೀವು ಮುಂಜಾನೆ ಜಾವದಲ್ಲೇ ಕರ್ತನನ್ನು ದೃಷ್ಟಿಸುವಾಗ, ಕರ್ತನನ್ನು ಹುಡುಕುವುದಾದರೆ ನಿಶ್ಚಯವಾಗಿ ಕರ್ತನು ನಿಮ್ಮ ಜೊತೆಯಲ್ಲಿ ಇರುವಂಥದ್ದನ್ನು ನೀವು ನೋಡುವವರಾಗಿ, ಆತನ ಜೊತೆಯಲ್ಲಿ ನಡೆಯುವವರಾಗಿರುತ್ತೀರಿ. ಆತನು ಸತ್ತವರೊಳಗಡೆ ಇರುವಂಥ ದೇವರಾಗಿ ಇಲ್ಲ. ಸತ್ತನು ನಿಜವೇ, ಆದರೆ ಆತನು ಸತ್ತು ಜೀವಂತವಾಗಿ ಎದ್ದು ಬಂದಿದ್ದಾರೆ. ಸಾಯತಕ್ಕವರಿಗೂ ಸಹ ಜೀವವನ್ನು ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಅದನ್ನು ನೀವು ನಂಬುವುದಾದರೆ ನಿಮ್ಮೊಳಗಡೆ ಸಹ ಅವರು ಜೀವಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರಿಗಾಗಿ ಬೇಡಿಕೊಳ್ಳುತ್ತಾನೆ. ಅವರ ಜೀವಿತದಲ್ಲಿರುವಂಥ ಸತ್ತಂಥ ಎಲ್ಲ ಕ್ರಿಯೆಗಳನ್ನು ತೆಗೆದು ಹಾಕಲ್ಪಟ್ಟು ಜೀವದಿಂದಿರುವ ಆತನು ನೀವು ವಾಸ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆ, ಆಮೇನ್.